ಅರ್ಥ ಆಯ್ತಾ ರೀ? ಏನಿತ್ತು ನೋಡಿ, ಒಂದ್ಸಾರಿ ಲಕ್ಷಿಸಲಿಕ್ಕೆ ಪ್ರಯತ್ನ ಪಡಿ. ಸೊ ವೆನ್ ಮತ್ತು ಲಿವ್ಗಳನ್ನು ಯೂಸ್ ಮಾಡಿ ವೆನ್ ಆರ್ ಯು ಲಿವಿಂಗ್ ಅಂತ ಅಂದರು. ಟೇಕ್ ಸಿಸ್ಟರ್ ತಗೊಂಡು ಆರ್ ಯು ಟೇಕಿಂಗ್ ಸಿಸ್ಟರ್ ಅಂತ ಹೇಳಿದರು. ಸಿಚುವೇಶನ್ ಏನಿದೆ, ಅ ಫ್ರೆಂಡ್ ಆಫ್ ಯುವರ್ಸ್ ಇಸ್ ಗೋಯಿಂಗ್ ಆನ್ ಹಾಲಿಡೇ ಸ್ಕೂಲ್. ಇನ್ನೇನು ನಿಮ್ಮ ಫ್ರೆಂಡ್ಸು ಹಾಲಿಡೇಗೆ ಹೋಗೋರಿದ್ದಾರೆ, ಅವ್ರಿಗೋಸ್ಕರ ಕ್ವಶನ್ಸ್ಗಳನ್ನ ಬರೆದಿದ್ದಾರೆ. ನಾಳೆ ಕ್ವಶನ್ ಈ ರೀತಿ ಬಂದರೆ ಬರ್ಬೋದು. ಎಕ್ಸಾಂಪಲ್, ವೇರ್ ಸ್ಟೇ, ವೇರ್ ಆರ್ ಯು ಸ್ಟೇಯಿಂಗ್. ಹೌ ಲಾಂಗ್ ಸ್ಟೇ, ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್. ಹೌ ಟ್ರಾವೆಲ್, ಹೌ ಆರ್ ಯು ಟ್ರಾವೆಲಿಂಗ್. ಟೇಕ್ ಡಾಗ್, ಆರ್ ಯು ಟೇಕಿಂಗ್ ದ ಡಾಗ್, ಆರ್ ಯು ಟೇಕಿಂಗ್ ಯುವರ್ ಡಾಗ್. ಯಾವ್ದು ಬೇಕಾದ್ರೂ ಬರೀಬೋದು. ಹೂ ಗೋ ವಿತ್ ಯು, ಹೂ ಈಸ್ ಗೋಯಿಂಗ್ ವಿತ್ ಯು. ನೆಕ್ಸ್ಟು ವೆನ್ ಕಮ್ ಬ್ಯಾಕ್, ವೆನ್ ಆರ್ ಯು ಕಮಿಂಗ್ ಬ್ಯಾಕ್. ಸೊ ಈ ರೀತಿಯಾಗಿ ನಾವು ನೋಡ್ಕೊಂಡಿವೆ. ಇದೇ ರೀತಿಯಾದಂತಹ ಒಂದು ಕಲಿಕೆಯನ್ನು ನೀವು ಮಾಡಬೇಕಾದ್ರೆ ಒಂದು ನಿರಂತರವಾದ ಪ್ರಯತ್ನ ನಿಮಗಿರಲೇಬೇಕು. ಸರಿತಾರಿ? ಥ್ಯಾಂಕ್ ಯು. ನಮ್ಮಲ್ಲಿ ಈಗಾಗಲೇ ಲಾಸ್ಟ್ ಟೈಮ್ GPSTRನಲ್ಲಿ 280ಕ್ಕಿಂತ ಹೆಚ್ಚು ಜನ ಅಪಾಯಿಂಟ್ ಆಗಿರುವಂಥ ಒಂದು ದಾಖಲೆ ಇದೆ. ನಿಮಗೋಸ್ಕರ GPSTRದು HSTRದು ಪೇಯ್ಡ್ ಕ್ಲಾಸಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ. 2800 ರೂಪಾಯಿ ಫೀಸ್ ಇರೋದನ್ನು ನಾವು ಈಗ 2600 ರುಪೀಸ್ನಲ್ಲಿ ನಿಮಗೆ ಡಿಸ್ಕೌಂಟ್ ಆಗಿ ಕೊಡಲಾಗುತ್ತೆ. 2600ನಲ್ಲಿ ಪೇಪರ್ 1, ಪೇಪರ್ 2 ಎರಡೂ ಇರುತ್ತೆ ಇಂಗ್ಲೀಷ್ ಶಿಕ್ಷಕರಿಗೆ. ಇದ್ರ ಜೊತೆ ನಿಮಗೆ ಒಂದು ಬ್ಯಾಗ್ ಕೂಡ ಗಿಫ್ಟ್ ಇರುತ್ತೆ. ಪ್ರತಿಯೊಂದು ಅಡ್ಮಿಷನ್ಗೆ ಇದೊಂದು ಮೋಟಿವೇಶ್ನಲ್ ಗಿಫ್ಟ್ ಅಂತ ನೀವು ಹೇಳ್ಬೋದು. ಹಾಗಾದರೆ ಬನ್ನಿ, ಬದಲಾವಣೆಗೋಸ್ಕರ ಜಾಯಿನ್ ಸಕ್ಸಸ್ ಅಂತ ಹೇಳ್ಬೋದು. ಇನ್ನು ಸರ್, ನಿಮ್ಮಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಕ್ಲಾಸನ್ನು ಯಾಕೆ ಜಾಯಿನ್ ಆಗಬೇಕು, ಯಾವುದು ಏನು ವಿಶೇಷ ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿರುವುದಿಲ್ಲ. ಪ್ರತಿಯೊಬ್ಬರಿಗೆ ಒಂದೊಂದೊಂದು ವೀಕ್ನೆಸ್ ಇರುತ್ತೆ. ಕೆಲವರಿಗೆ ಗ್ರಾಮರ್ ವೀಕ್ನೆಸ್ ಇರುತ್ತೆ, ಕೆಲವರಿಗೆ ವೊಕ್ಯಾಬ್ಯುಲರಿ ವೀಕ್ನೆಸ್ ಇರುತ್ತೆ, ಕೆಲವರಿಗೆ ನೋಟ್ಸ್ ಮಾಡೋ ವೀಕ್ನೆಸ್ ಇರುತ್ತೆ. ಸೊ ಒಟ್ಟಾರೆ ದೇ ಹ್ಯಾವ್ 1 or another demerits in their personality to show themselves in the field of examination. ಸೊ ಹಾಗಾದರೆ ಆ ಒಂದು ವೀಕ್ನೆಸ್ಸನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಸರಿ ಮಾಡಿಕೊಂಡು ನಮ್ಮನ್ನು ನಾವು ಒಂದು ಕ್ರಮಬದ್ಧವಾಗಿ ಆ ಪರೀಕ್ಷೆಗೆ ಬೇಕಾಗಿರುವಂಥ ಸಂಪನ್ಮೂಲ ವ್ಯಕ್ತಿ ಮಾಡಿಕೊಳ್ಳಿಕ್ಕೆ ನಾನು 3 ಸ್ಟೇಜಸ್ ಜೊತೆ ನಿಮಗೆ ನಾನು ಡಿಸ್ಕ್ರಿಪ್ಟಿವ್ ಕ್ಲಾಸನ್ನು ಮಾಡ್ತಾ ಇರ್ತೇನೆ. ಬೇಸಿಕ್ ಸ್ಟೇಜ್, ಡೆವಲಪ್ಮೆಂಟ್ ಸ್ಟೇಜ್, ಅಡ್ವಾನ್ಸ್ ಸ್ಟೇಜ್ ಅಂತ. ಈ 3 ಸ್ಟೇಜ್ ಪ್ರಕಾರ ನೀವೇನಾದರೂ ಕಲ್ತಿದ್ದೆ ಆದರೆ ಡೆಫಿನೆಟ್ಟಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಅತ್ಯುತ್ತಮವಾದಂಥ ಸ್ಕೋರು ಅಥವಾ ರೈಟಿಂಗ್ ಸ್ಕಿಲ್ನಲ್ಲಿ ಬರುತ್ತೆ. ಎಕ್ಸಾಂಪಲ್ ನೀವು ನೋಡ್ಬೋದು, ನಿನ್ನೆ ನಾವು ಒಂದು ಕ್ಲಾಸನ್ನು ಈ ಥರ ಒಂದು ಕ್ವಶನನ್ನು ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಯ್ತಾ ರೀ? ಎಸ್.